ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕರ ಅರೆಸ್ಟ್ ಯಾವಾಗ ಅನ್ನುವಂತಹ ಪ್ರಶ್ನೆ ಕಳೆದ 3 ದಿನಗಳಿಂದಲೂ ಕೂಡ ಕಾಡ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಎಫ್ಐ ಆರೋಪಿಯಾಗಿ ಗುರುತಿಸಿಕೊಂಡಿದ್ದಾರೆ ಶಾಸಕ ಬೈರತಿ ಬಸವರಾಜ್ ಅವರು. ಮೂರು ದಿನಗಳಾದರೂ ಕೂಡ ಶಾಸಕರನ್ನ ಬಂಧಿಸಿಲ್ಲ. ಯಾಕೆ? ಉಳಿದ ಆರೋಪಿಗಳ ಬಂಧನ ಆಗಿದೆ, ಶಾಸಕರು ಎಲ್ಲಿ ಹೋದ್ರು? ನಿನ್ನೆ ರಾತ್ರಿ ನೋಟಿಸ್ ಕೊಟ್ಟು ಪೊಲೀಸರು ಸುಮ್ಮನಾಗ್ಬಿಟ್ರ? ಹಾಗಾದ್ರೆ ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ ಏನ್ ಹೇಳಿ, ಜನರಿಗೊಂದು ರಾಜಕಾರಣಿಗಳಿಗೊಂದು ನ್ಯಾಯನಾ ಅಂತ. ಆರೋಪಿಗಳು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರು ಆರಂಭದಲ್ಲಿ ಶಾಸಕರು. ಆದ್ರೆ ಆರೋಪಿಗಳ ಜೊತೆಗಿನ ಫೋಟೋ ಬಯಲಾದ ಬಳಿಕ ಶಾಸಕರ ಸುಳಿವಿಲ್ಲ. ಒಂದ್ ರೀತಿ ಗಾಬರಿ ಆದಂಗೆ ಕಾಣಿಸ್ತಾ ಇದೆ, ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ ಬೈರತಿ ಬಸವರಾಜ್ ಅವರು. ಪೊಲೀಸರು ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಈ ಪ್ರಕರಣದಲ್ಲಿ? ಈಗ ಕಾಮನ್ ಪೀಪಲ್ ಏನಾದರೂ ಈ ಥರದ ಪ್ರಕರಣ ಬಂದ್ರೆ ಅವಾಗಲೂ ಕೂಡ ಇದೇ ರೀತಿಯಾಗಿ ನಿರ್ಧಾರವನ್ನು ತಗೊಳ್ತಾ ಇದ್ರ? ಏನು ಹೇಳುತ್ತೆ ಕೋರ್ಟ್? ಈ ತೀರ್ಪೇ ಅಲ್ಲಂದ್ರೆ ಈ ವಿಚಾರದಲ್ಲಿ ಹೇಗಿದೆ ಕಾನೂನು? ಜನಪ್ರತಿನಿಧಿಗಳಿಗೆ ವಿಶೇಷವಾದಂತಹ ಕಾನೂನು ಅಂತ ಏನಾದರೂ ಇರುತ್ತಾ? ಪೊಲೀಸರು ಏಕಾಏಕಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ವಾ? ಹಾಗಾದ್ರೆ ಹಿಂದೆ ಆಗೇ ಇಲ್ವಾ ಅರೆಸ್ಟು? ಹೇಗೆ ಏನು ಎತ್ತ ಅನ್ನುವಂಥದ್ದನ್ನು ಸುದೀರ್ಘವಾಗಿ ನೋಡ್ತಾ ಹೋಗೋಣ, ಚರ್ಚೆ ಮಾಡೋಣ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಎಫ್ಐ ಆರೋಪಿಯಾಗಿರುವ ಶಾಸಕ ಬೈರತಿ ಬಸವರಾಜ್ ಅವರ ಅರೆಸ್ಟ್ ಯಾವಾಗ? ಪ್ರಕರಣ ಆಗಿ 3 ದಿನಗಳಾಗಿದೆ, ಗಮನಿಸ್ತಾ ಇದ್ದೀರಿ. ಎಲ್ಲ ತುಂಬ ಕ್ಲೋಸ್ ಸರ್ಕಲ್ನಲ್ಲಿ ಗುರುತಿಸ್ಕೊಂಡಿರೋ ಫೋಟೋಗಳಲ್ಲೂ ಕೂಡ ಅವ್ರಗಳ ಫೋಟೋ ಇದೆ. ಅವ್ರ ಜೊತೆ ಬೈರತಿ ಬಸವರಾಜ್ ಇದ್ದಾರೆ. ಸಾಮಾನ್ಯವಾಗಿ ಪ್ರಶ್ನೆ ಕಾಡುತ್ತೆ, ಏನು ಎತ್ತ ಹೇಗೆ, ಹಾಗಾದ್ರೆ ಲಿಂಕ್ ಇಲ್ಲ ಅಂತ. ಆರಂಭದಲ್ಲಿ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತಾರೆ ರಾಜಕಾರಣಿಗಳ. ಹಾಗೆ ಇಂಥದ್ದೇನಾದರೂ ಆರೋಪ ಬರ್ತಾ ಇದ್ದಂಗೆ, ಅಯ್ಯೋ ನಾವು ಅಲ್ಲಿ ಇಲ್ಲಿ ಸಮಾವೇಶಕ್ಕೆ ಹೋದಾಗ, ಸ್ಟೇಜ್ ಪ್ರೋಗ್ರಾಮ್ಗಳಿಗೆ ಹೋದಾಗ ಸಾವಿರಾರು ಜನ ಬರ್ತಾರೆ, ಫೋಟೋ ತಗೊಳ್ತಾರೆ, ಅವರೆಲ್ಲರನ್ನು ಯಾರು ಅಂತ ನಾವು ಗುರ್ತಿಟ್ಕೊಳಕ್ಕಾಗತ್ತಾ ಅಂತ ಕೇಳ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ರೌಡಿ ಶೀಟರ್ ಬಿಕ್ಲು ಕೊಲೆ ಕೇಸ್ನಲ್ಲಿ ಖಾಕಿ ಕೈವಾಡ ಏನಾದರೂ ಇದೆಯಾ? ಅನುಮಾನಗಳು ಕಾಡುತ್ತೆ. ಬಿಕ್ಲು ಶಿವನ ಮರ್ಡರ್ ಪ್ರೀ ಪ್ಲಾನ್ ನಲ್ಲಿ ಪೊಲೀಸ್ ಸಿಬ್ಬಂದಿಯ ಕೈವಾಡ ಏನಾದರೂ ಇತ್ತಾ? ಪೊಲೀಸರ ಬಗ್ಗೆಯೇ ತನಿಖೆ ನಡೆಸೋಕೆ ಎಸಿಪಿ ನೇತೃತ್ವದಲ್ಲಿ ಟೀಮ್ ಇದೀಗ ಮರ್ಡರ್ಗೆ ಪ್ರೀ ಪ್ಲಾನ್ ಮಾಡಿದ ದಿನದಿಂದಲೂ ಕೂಡ ಪೊಲೀಸರ ಸಂಪರ್ಕದಲ್ಲಿ ಇದ್ರಂತೆ. ಅಂದ್ರೆ ಈ ಬಿಕ್ಲು ಶಿವನ ಲೈವ್ ಲೊಕೇಶನ್ನ ಓರ್ವ PSI ಕೊಟ್ಟಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ಲೊಕೇಶನ್ ಕಳುಹಿಸಿದ ಬಳಿಕವೇ ಮನೆ ಬಳಿ ಇದೀಗ ಜಗನ ಗ್ಯಾಂಗ್ ಬಲಿಗೋಸ್ಕರ ಕಾದು ನಿಂತಿತ್ತು. ಅಲ್ಲದೆ ಹೊಸಕೋಟೆ ಮಾರ್ಗವಾಗಿ ತಮಿಳುನಾಡಿಗೆ ಎಸ್ಕೇಪ್ ಆಗ್ತಾ ಇದ್ದ ಆರೋಪಿಗಳು ರಾತ್ರಿ ಸರೆಂಡರ್ ಆಗ್ತಾರೆ. ಈ ನಡುವೆ ಆರೋಪಿಗಳ ಬೆನ್ನತ್ತಿದ ಪೊಲೀಸರನ್ನ ಈ ಸರೆಂಡರ್ ಪ್ರಕ್ರಿಯೆ ಏನಿದೆ ಅದು ಯಾಮಾರಿಸ್ಬಿಟ್ಟಿದೆ. ಇದೇ ವಿಚಾರವಾಗಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇದು. ಹೀಗಾಗಿ ಆರೋಪಿಗಳನ್ನ ಸರೆಂಡರ್ ಮಾಡಿಸಿದ್ ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಈ ಮೂಲಕ ಜಗ್ಗನ ಜೊತೆಗೆ 1-to-1 ಸಂಪರ್ಕದ ಮೂಲಕ ಪೊಲೀಸ್ ಸಿಬ್ಬಂದಿ ಡೀಲ್ ಮಾಡಿದ್ರು ಅನ್ನೋ ಆರೋಪ ಇದೆ. ಸದ್ಯಕ್ಕೆಲ್ಲ ಅನುಮಾನಿತ ಸಿಬ್ಬಂದಿಗಳ ನಂಬರ್ನ CDR ಹಾಕಿದ್ದು ಈ ಕಾಲ್ಸ್ ಟ್ರ್ಯಾಕಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ ಈ ಬಿಕ್ಲು ಶಿವ ಕೊಟ್ಟಿದ್ದ ಕೇಸ್ನಲ್ಲೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿರಲಿಲ್ವಂತೆ. ಅವತ್ತು ಜಗ್ಗನ ಮೇಲೆ ಕ್ರಮ ಕೈಗೊಂಡಿದ್ರೆ ಮರ್ಡರ್ ಆಗ್ತಾ ಇರಲಿಲ್ಲ ಅಂತ ಈಗ ಇನ್ನೊಂದು ವರ್ಷನ್ ತೇಲಿ ಬರ್ತಾ ಇದೆ. ಇದೇನೇ ಇರಲಿ, ಸೊ ಈಗ ಒಂದು ಕಡೆ ಪೊಲೀಸರ ತನಿಖೆಯ ಮೇಲೆ ಅನುಮಾನ ಇದೆ, ಮಗದೊಂದು ಕಡೆ ಇನ್ಫ್ಲೂಯೆನ್ಸ್ ಏನಾದರೂ ವರ್ಕ್ ಆಗ್ತಾ ಇದೆಯಾ, ಪ್ರಭಾವಿಗಳು ಅಂತ ಸುಮ್ಮನಾದ್ರ ಒಬ್ರಿಗೊಂದು ಕಾನೂನು ನಮ್ಮಲ್ಲಿದೆಯಾ? ಪ್ರಶ್ನೆ ಸಹಜವಾಗೇ ಬರುತ್ತೆ. ಬನ್ನಿ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇದೀಗ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಶಾಸಕರ ಅರೆಸ್ಟ್ ಯಾವಾಗ, ಏನು ಎತ್ತ ಅಂತ. ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡ್ಕೊಳ್ತೀನಿ.